ಇವತ್ತು ನನ್ನ ಸೋಷಿಯಲ್ ಮೀಡಿಯಾ ಗೆಳೆಯರಿಗೆ ಹಾಗೂ Okay. ಕಂಟೆಂಟ್ ಕ್ರಿಯೇಟರ್ಸ್ ಇದರಲ್ಲಿ ಬಿಸ್ನೆಸ್ ತುಂಬಾ ಅಭಿವೃದ್ಧಿಗೊಳಿಸ್ಕೊಳ್ಳೋಕೆ ಒಳ್ಳೆ ಗ್ರೋತ್ ರಿಸಲ್ಟ್ ಬರುತ್ತೆ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಗೊಂದು ಟ್ವಿಸ್ಟ್ ಇದೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ನೆಮ್ಮದಿ ವಾಸ್ತುಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನನ್ನ ಸೋಷಿಯಲ್ ಮೀಡಿಯಾ ಗೆಳೆಯರಿಗೆ ಹಾಗೂ Okay. ಕಂಟೆಂಟ್ ಕ್ರಿಯೇಟರ್ಸ್ ಇದರಲ್ಲಿ ಬಿಸ್ನೆಸ್ ತುಂಬಾ ಅಭಿವೃದ್ಧಿಗೊಳಿಸ್ಕೊಳ್ಳೋಕೆ ಗ್ರೋತ್ ಇರೋದಕ್ಕೋಸ್ಕರ ಒಂದು ಟಿಪ್ಸ್ ಹೇಳ್ತೀರಾ? ಓಕೆ. ಈಗ ಸೋಷಿಯಲ್ ಮೀಡಿಯಾ ಯಾರು ಬಳಕೆ ಮಾಡ್ತಾ ಇರ್ತಾರೆ ಹಾ. ಅವ್ರು ಏನ್ ಮಾಡ್ಬೇಕು, ಒಂದು ನೇಮ್ ಇರುತ್ತೆ. ಹಾ. ಆ ನೇಮ್ ಅನ್ನ ಟೋಟಲ್ ನಂಬರ್ 5 ಆಗ್ಲಿ ಟೋಟಲ್ ನಂಬರ್ 6 ಆಗ್ಲಿ ತರಬೇಕು. ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ನಂಬರ್ ಬಳಸ್ತಾ ಇರ್ತೀರಿ ಅದು ಕೂಡ ಟೋಟಲ್ ನಂಬರ್ 5 ಇರಬೇಕು, ಇಲ್ಲ ಟೋಟಲ್ ನಂಬರ್ 6 ಇರಬೇಕು. ಓಕೆ. ಅದೇ ರೀತಿ ಅವ್ರು ಬಳಸ್ತಕ್ಕಂಥ ಕಲರ್ ಜಾಸ್ತಿ ಗ್ರೀನ್ ಇರಬೇಕು, ಇಲ್ಲ ವೈಟ್ ಇರಬೇಕು. ಯಾಕೆಂದ್ರೆ ವೈಟ್ ಇರೋದ್ರಿಂದ ಶುಕ್ರ ಆಕ್ಟಿವೇಟ್ ಆಗ್ತಾನೆ. ಅದರಿಂದ 1 ಮಂತ್ ಮಿನಿಮಮ್, 3 ಮಂತ್ ಮ್ಯಾಕ್ಸಿಮಮ್ ತುಂಬಾ ಗ್ರೋತ್ ಆಗ್ತಾರೆ. ಓಕೆ. ಇವ್ರು ಯಾರು ಅಡಾಪ್ಟ್ ಮಾಡ್ಕೋಬಾರ್ದು ಇದನ್ನ? ನೋಡಿ, ಯಾರು 3 ನಂಬರು, 12 ನಂಬರು, 21, 30 ಈ ಡೇಟ್ ಅಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಬೇರೆ ಟಿಪ್ಸ್ ಇದೆ. ಓಕೆ. ಇದು ಅವ್ರಿಗಲ್ಲ. ಓಕೆ. ಏನಾದ್ರು ಅವ್ರು DM ಮಾಡಿದ್ರೆ ನೀವು ಹೇಳ್ತೀರಾ ಅವರಿಗೆ? ಖಂಡಿತ ಹೇಳ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.